ಡಿಸ್ಪ್ಯೂಟ್ ಅಲ್ಲಿ ಒಂದು ಕೇಸನ್ನು ಎಲೆಕ್ಷನ್ ಟೈಮಲ್ಲಿ ನನ್ನ ಮೇಲೆ ಎಲೆಕ್ಷನ್ 3 ತಿಂಗಳ ಮುಂಚೆ ಕ್ರಿಮಿನಲ್ ಕೇಸ್ ಹಾಕಿಸಿ ಅದು ನನ್ನ ಅಫಿಡವಿಟ್ ಅಲ್ಲಿ 2-3 ಕ್ರಿಮಿನಲ್ ಕೇಸ್ ತೋರಿಸಬಹುದು. ಇವತ್ತಿಗೆ ಮತ್ತೆ ಮೊನ್ನೆ ಹೊಸ ಅಫಿಡವಿಟ್ ನಾವು ಸಬ್ಮಿಟ್ ಮಾಡಿದೀವಿ ಲೋಕಾಯುಕ್ತರು ಅಲ್ಲ, ಅದ್ರಲ್ಲಿ ಆ ಕೇಸ್ಗಳ ಒಡೆದೋಗಿದೆ ಅಂತೇಳಿ ತೋರಿಸಿದೀವಿ. ನನ್ನ ಮೇಲೆ ಒಂದು ಕೇಸ್ ಇಲ್ಲ, ನನಗೆ ಅಂತ ಮೆಂಟಾಲಿಟಿನೂ ಇಲ್ಲ. ಆದ್ರೆ ಇವ್ರದೆಲ್ಲ ಚರಿತ್ರೆ ತಗೊಂಬರ್ರಿ. ಜನಾರ್ದನ್ ಮೇಲೆ ಎಷ್ಟು ಕೇಸ್ಗಳಿದೆ, ರಾಮುಲು ಅವ್ರ ಮೇಲೆ ಎಷ್ಟು ಕೇಸ್ಗಳಿದೆ, ಅವ್ರ ಅಸೋಸಿಯೇಟ್ಸ್ ಅವ್ರ ಮೇಲೆ ಎಷ್ಟು ಕೇಸ್ಗಳಿದೆ ಅಂತೇಳಿ ನಾವು ನೋಡಬೇಕಾಗುತ್ತೆ. ಅವ್ರ ಮೇಲೆ ಎಷ್ಟು ಕ್ರಿಮಿನಲ್ ಕೇಸ್ಗಳಿದೆ, ಇಷ್ಟಕ್ಕೆ ಮುಂದೆ ಎಷ್ಟು ಮಂದಿ ಮೇಲೆ ಮರ್ಡರ್ ಮಾಡಿಸಿದ್ದಾರೆ, ಎಷ್ಟು ಮಂದಿ ಪ್ರಾಣ ತಗೊಂಡಿದ್ದಾರೆ, ಎಷ್ಟು ಮಂದಿ ಹೆಣ್ಮಕ್ಳು ತಮ್ಮ ಕುಂಕುಮವನ್ನು ಕಳ್ಕೊಂಡು ಮನೆಯಲ್ಲಿ ಇವತ್ತಿಗೂ ಅಳ್ತಿದ್ದಾರೆ. ಅವ್ರನ್ನೆಲ್ಲ ತಾವು ಬಳ್ಳಾರಿಗೆ ಬಂದು ಒಂದ್ಸರಿ ಫ್ಯಾಕ್ಟ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಮೇಡಮ್. ಬಳ್ಳಾರಿಯಲ್ಲಿ ನಾನು ಗೆದ್ದಂತ ದಿವಸ ಎಷ್ಟೋ ಹೆಣ್ಮಕ್ಳು ವಾಲಂಟಿಯರ್ ನನ್ನ ಹತ್ರ ಬಂದು, ನೋಡಪ್ಪ ಯಾರು ಬರ್ತಾರೋ ಇವ್ರು ರಾಕ್ಷಸರನ್ನ ಯಾರು ಸೋಲಿಸ್ತಾರೋ ಅಂತ ಗೊತ್ತಿರ್ಲಿಲ್ಲ, ಏನೋ ದೇವರ ಆಶೀರ್ವಾದ ನೀನ್ ಗೆದ್ದಿದ್ಯಪ್ಪ ಅಷ್ಟೇ ಸಾಕು, ನಮಗೆ ಖುಷಿ ಆಯ್ತು, ನಮಗೆ ನ್ಯಾಯ ಸಿಗೋದು ಬೇಡ, ನಮ್ಮ ಮನೆಯವರು ತೀರ್ಕೊಂಡು ಹೋಗಿದ್ದಾರೆ, ಎಷ್ಟೋ ನಮ್ಮ ಮನೆಯವರು ತೀರ್ಕೊಂಡು ಹೋಗಿದ್ದಾರೆ, ಆದ್ರೆ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ, ಇವತ್ತು ಅದ್ರ ಬಗ್ಗೆ ಏನ್ ಬೇಕಿಲ್ಲ, ನೀನ್ ಹೊಸ ಯುವಕ ಬಂದಿದ್ಯಾ ಅಂತೇಳಿ ಆಶೀರ್ವಾದ ಮಾಡಿದಂತ ಸಂದರ್ಭಗಳು ಇದಾವೆ ಮೇಡಮ್. ಹಿನ್ನೆಲೆ ಮುಖ್ಯ ಅಂತ ನೀವು ಹೇಳ್ತಾ ಇದ್ರಿ ಭರತ್ ರೆಡ್ಡಿ ಅವರೇ. ಹಾಗಾದ್ರೆ ಸತೀಶ್ ರೆಡ್ಡಿ ಅವರನ್ನ ನೀವು ಜೊತೆಲಿ ಇಟ್ಕೊಂಡಿರೋದಕ್ಕೆ ಆಕ್ಷೇಪ ಬರ್ತಾ ಇದೆ. ಸತೀಶ್ ರೆಡ್ಡಿ ಎಂಪಿನೂ ಅಲ್ಲ, ಎಂಎಲ್ಎನೂ ಅಲ್ಲ, ಗನ್ ಮ್ಯಾನ್ ಇಟ್ಕೊಂಡು ಓಡಾಡ್ತಾರೆ. ಮೊನ್ನೆ ನಡೆದ ಘಟನೆಯಲ್ಲೂ ಕೂಡ ಇನ್ಫ್ಯಾಕ್ಟ್ ಈ ಗಲಾಟೆ ಜೋರಾಗ್ಲಿಕ್ಕೆ ಸತೀಶ್ ರೆಡ್ಡಿ ಅವರ ವರ್ತನೆನೇ ಕಾರಣ ಅಂತಿದ್ದಾರೆ. ಚೇರ್ ಹಾಕೊಂಡು ಕೂತಿದ್ರಂತೆ ಜನಾರ್ದನ್ ರೆಡ್ಡಿ ಅವ್ರ ಮುಂದೆ ಸತೀಶ್ ರೆಡ್ಡಿ ಅವರು, ಧಮಕಿ ಹಾಕ್ತಾ ಇದ್ರಂತೆ ಬ್ಯಾನರ್ ಕಟ್ಲಿಕ್ಕೆ ಯಾಕೆ ಬಿಡೋದಿಲ್ಲ ಅಂತ ಹೇಳಿ. ಎಂಎಲ್ಎಗಿರೋ ಸೌಜನ್ಯ ಎಂಎಲ್ಎ ಚೇಲಾಗಿ ಯಾಕಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ದೊಡ್ಡ ಮೇನ್ ರೋಡ್ ಮೇಡಮ್, ನಾನು ಒಂದು ಹೇಳಿಕೆ, ಅದು ಮೇನ್ ರೋಡ್, ಅದು ಅಲ್ಲಿ ಸತೀಶ್ ರೆಡ್ಡಿ ಒಂದೇ ಅಲ್ಲ, ಒಂದು 200-300 ಜನ ಅಲ್ಲಿ ಟೀ ಶಾಪ್ ಅಲ್ಲೆಲ್ಲ ಕುಂತಿರ್ತಾರೆ. ನೀವು ಅಲ್ಲಿ ಮನೆ ಆಪೋಸಿಟ್ ತಾವು ಬಂದು ನೋಡ್ಬೋದು. ಒಂದು 200-300 ಜನ ಸಣ್ಣ ಯುವಕರು ಅಲ್ಲಿ ಟೀ ಕುಡ್ಕಂತ ಅವು ಕುಡ್ಕಂತ ಕುಂತಿರ್ತಾರೆ. ಅಲ್ಲಿ ಕೂಡಬಾರ್ದು, ನನ್ನ ಮನೆ ಮುಂದೆ ಮದುವೆಗಳು ನಡಿಬಾರ್ದು, ನನ್ನ ಮನೆ ಮುಂದೆ ಬಸ್ ಹೋಗ್ಬಾರ್ದು, ನನ್ನ ಮನೆ ಮುಂದೆ ಮನುಷ್ಯರೇ ನಡಿಬಾರ್ದು ಅಂದ್ರೆ ಇದೇನು ನಾವು ಯಾವ ವ್ಯವಸ್ಥೆಯಲ್ಲಿ ಇದೀವಿ ಮೇಡಮ್? ಏನ್ ಫ್ಯೂಡಲ್ ಮೆಂಟಾಲಿಟಿಯಲ್ಲಿ ಇವರಿದಾರ? ಇದು ಸ್ವತಂತ್ರ ರೋಡ್, ಗವರ್ಮೆಂಟ್ ಸೇರಿದಂತ ರೋಡ್ ಅಲ್ಲಿ ಪಕ್ಕದಲ್ಲಿ ಅವ್ರ ಮನೆ ಮುಂದೆ ಏನು ಕುಂತಿಲ್ಲ, ಪಕ್ಕದಲ್ಲಿ ಹೋಟೆಲ್ ಮುಂದೆ ಕುಂತ್ರೆ ಇವ್ರಿಗೇನು ಪ್ರಾಬ್ಲಮ್ ಆಗುತ್ತೆ? ಏನ್ ರೋಡ್ ಅಲ್ಲಿ ಯಾರು ಈಗ ನಾಳೆ ಬೆಳಿಗ್ಗೆ ನಾವಾಗಿರ್ಬೋದು, ಸತೀಶ್ ರೆಡ್ಡಿ ಅವರಾಗಿರ್ಬೋದು, ಇನ್ನೊಬ್ರು ಆ ರೋಡ್ ಅಲ್ಲಿ ತಿರ್ಗಾಡ್ಬೇಕಂದ್ರೆ ಕೂಡ ಇವ್ರೊಂದು ಟೋಲ್ ಹಾಕೊಂಡಿದ್ರೆ ಆ ಟೋಲ್ ದುಡ್ಡು ಕಟ್ಟು ನಾವು ಹೋಗ್ಬೇಕಾ? ಬಿಹಾರಲ್ಲಿ ಇಷ್ಟಕ್ಕೆ ಮುಂಚೆ ನಡೀತಿತ್ತಲ್ಲ ಆ ರೀತಿಯಲ್ಲಿ. ಸತೀಶ್ ರೆಡ್ಡಿ ಅವ್ರು ಧಮಕಿ ಹಾಕಿಲ್ವಾ? ಅದ್ ಯಾಕೆ ಬ್ಯಾನರ್ ಕಟ್ಟಕ್ ಬಿಡೋದಿಲ್ಲ, ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಸವಾಲ್ ಹಾಕಿಲ್ವಾ? ಮೇಡಮ್ ಒಂದ್ ನಿಮಿಷ, ನೀವು ಎಲ್ಲದಕ್ಕೆ ಅಲ್ಲಿ ಎಲ್ಲ ಯುವಕರಿದ್ರು. ಈಗ ರಾಮುಲು ಅವರು, ಜನಾರ್ದನ್ ರೆಡ್ಡಿ ಅವರು ಇಬ್ಬರು ಬಂದು ಇಲ್ಲಿ ಯಾರು ಶಬ್ದಗಳು ಬಳಸಿದಾಗ ಕೋಪದಲ್ಲಿ ಆ ಹುಡುಗರು ಮಾತಾಡ್ತಾರೆ ಮೇಡಮ್. ಈಗ ಅಷ್ಟು ದೊಡ್ಡ ಯಜಮಾನ್ರಿಗೆ ಒಂದು ಪೇಷನ್ಸ್ ಇಲ್ಲ ಅಂದಾಗ ಅವನಿಗೆ ಒಂದು 32-33 ವಯಸ್ಸಿದ್ದವನಿಗೆ ಅವನಿಗಷ್ಟು ಪೇಷನ್ಸ್ ಎಲ್ಲಿಂದ ಬರುತ್ತೆ? ಇವ್ರು ತಿಳ್ಕೊಂಡು ಇವ್ ಹುಡುಗರು ಬಂದಿದ್ದಾರೆ, ನೋಡಪ್ಪ ಅದೇನಾಯ್ತು ಸಾಲ್ವ್ ಮಾಡ್ಕೊಂಡು ಹೋಗಂತೇಳಿ ಒಂದು ಯಜಮಾನ್ ರೀತಿಯಲ್ಲಿ ಅವರೇ ಕೂಡಿ ಸೆಟಲ್ ಮಾಡಿ ಕಳ್ಸಿರ್ಬೋದು. ಯಜಮಾನ್ರು ಇಬ್ಬರು ಅಲ್ಲಿ ಅವರು ಮಂತ್ರಿ ಆಗಿದ್ರು, ಇವರು ಮಂತ್ರಿ ಆಗಿದ್ರು. ಯಜಮಾನ್ ರೀತಿಯಲ್ಲಿ ನೋಡಪ್ಪ ಇದು ಇಲ್ಲ, ನಾನು ಶಾಸಕರ ಹತ್ರ ಮಾತಾಡ್ತೀನಿ ಅಂದಿದ್ರೆ ಅವರು ಏನು ಮಾತಾಡ್ತಿದ್ದಿಲ್ಲ. ಬಟ್ ನಿಮ್ಮ ವರ್ತನೆಯಿಂದನೂ ಕಾಂಗ್ರೆಸ್ನ ನಾಯಕರಿಗೆ ಅದರಲ್ಲೂ ನೇರವಾಗಿ ಪೇಷನ್ಸ್ ಇಲ್ದಾಗ ಹುಡುಗನಿಗೆ ಪೇಷನ್ಸ್ ಎಲ್ಲಿಂದ ಬರುತ್ತೆ ಮೇಡಮ್? ಸಿದ್ದರಾಮಯ್ಯ ಮಾತಾಡೋದೇ ಇಲ್ಲ ಭರತ್ ರೆಡ್ಡಿ ಅವ್ರ ಬಗ್ಗೆ ಅಂತ ಹೇಳಿ ಹೇಳಿದ್ದಾರೆ ಅನ್ನೋದು ಇದೆ. ಮುಖ್ಯಮಂತ್ರಿಗಳಿಗೆ ಬೇಸರ ಆಗ್ಬಿಟ್ಟಿದೆಯಂತೆ ನಿಮ್ ವರ್ತನೆ ಬಗ್ಗೆ. ಮೇಡಮ್ ಇದೆಲ್ಲ ನನಗೆ ನಮ್ಮ ಹೈಕಮಾಂಡ್, ನಮ್ಮ ಪಾರ್ಟಿಯವರು ನನ್ನ ಜೊತೆಗೆ ನಿಂತಂಗೆ ಯಾರು ನಿಂತಿಲ್ಲ. ಸಿದ್ದರಾಮಯ್ಯ ಸಾಹೇಬರು ನಿನ್ನೆ ನನ್ನ ಹತ್ರ ಮಾತಾಡಿದ್ದಾರೆ, ನನಗೆ ಡಿ ಕೆ ಸಾಹೇಬರು ಮಾತಾಡಿದ್ದಾರೆ. ಎಲ್ಲರೂ ಅವ್ರ ಪಾರ್ಟಿಯಲ್ಲಿ ಅವ್ರೆಷ್ಟು ಬಲವಂತರು, ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡೋರು ಇದಾರೆ. ನನ್ನ ಪಾರ್ಟಿಯಲ್ಲಿ ಡಿ ಕೆ ಸಾಹೇಬ್ರು ಇರ್ಬೋದು, ನಮ್ಮ ನಾಸಿರ್ ಅವರು AICC ಜನರಲ್ ಸೆಕ್ರೆಟರಿ ನಾಸಿರ್ ಅಣ್ಣವ್ರು ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು, ಮತ್ತೆ ಜಮೀರ್ ಅವರಾಗಿರ್ಬೋದು, ಸಂತೋಷ್ ಲಾಡ್ ಅವರಾಗಿರ್ಬೋದು, ನಾಗೇಂದ್ರ ಅವರಾಗಿರ್ಬೋದು, ಗಣೇಶ್ ಅವರಾಗಿರ್ಬೋದು, ಪ್ರತಿಯೊಬ್ಬರು ಟಚ್ ಅಲ್ಲೇ ಇದಾರೆ, ಮಾತಾಡ್ತಿದ್ದಾರೆ ಏನಾಗ್ತಿದೆ ಏನಂತೇಳಿ. ಪ್ರತಿಯೊಬ್ಬರು ಫೋನ್ ಮಾಡ್ತಿದ್ದಾರೆ, ನೀನೇನು ತಲೆ ಕೆಡಿಸ್ಕೊಡಪ್ಪ, ನಿನ್ ಜೊತೆಗಿದೀವಿ. ಅವ್ರು ಆ ರೀತಿಯಲ್ಲೇ ಮ್ಯಾನಿಪುಲೇಟ್ ಮಾಡಿ ಈ ಮಾತುಗಳು ಹೇಳ್ತಿರ್ತಾರೆ. ನೀನು ಫಸ್ಟ್ ಹುಡುಗನ ಕಾರ್ಯ ಮುಗಿಸ್ಕೊಂಡು ನೀನ್ ಏನ್ ಮಾಡ್ಬೇಕು, ನೀನ್ ಯಾವ ಪ್ರಶ್ನೆದಾಗ ಮಾತಾಡ್ಬೇಕು ಮಾತಾಡೋದಿದ್ದಾರೆ. ಇವತ್ತು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ. ಬಟ್ ಭರತ್ ರೆಡ್ಡಿ ಅವರೇ ಆತ್ಮಸಾಕ್ಷಿಯಾಗಿ ಹೇಳಿ, ನಿಮಗೆ ಸಮಾಧಾನ ಇದೆಯಾ? ನೀವು ಆ ಭಾಗದ ಶಾಸಕರು ನಿಮ್ಮ ನೇತೃತ್ವದಲ್ಲಿ ರಾಜಕೀಯ ನಡೀತಿರೋ ಸಂದರ್ಭದಲ್ಲಿ ಒಂದು ಬ್ಯಾನರ್ ವಿಚಾರಕ್ಕೆ ಬುಲೆಟ್ಗಳು ಹಾರತ್ತೆ ಅಂತಂದ್ರೆ ಒಬ್ಬ ಶಾಸಕರಾಗಿ ಆತ್ಮಸಾಕ್ಷಿ ಒಪ್ತಾ ಇದೆಯಾ ನಿಮ್ಗೆ? ಬಳ್ಳಾರಿಯಲ್ಲಿ ಈ ರೀತಿ ರಾಜಕಾರಣ ನಡೀತಿರೋ ನಾನು ಇಷ್ಟುವರೆಗೆ ನಾನು ಪ್ರತಿಯೊಂದು ಹೇಳೋದು ಆತ್ಮಸಾಕ್ಷಿಯಾಗಿ, ಸಾಕ್ಷಿ ಇಟ್ಕೊಂಡಂಗೆ ಒಂದು ಹೇಳಲ್ಲ. ನಾನು ಇಷ್ಟುವರೆಗೆ ಹೇಳಿದ್ದು ಪ್ರತಿಯೊಂದು ಮಾತು ನನ್ನ ಮನಸ್ಸಿಂದ ಬಂದಂತ ಮಾತು ಹೊರತು ಏನೋ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಮ್ಯಾನಿಪುಲೇಟ್ ಮಾಡ್ಬೇಕಂತ ಹೇಳ್ತಾ ಇಲ್ಲ.
ಸತೀಶ್ ರೆಡ್ಡಿ ಏನಂತಾರೆ, ಸತೀಶ್ ರೆಡ್ಡಿ ಯಾರೋ ಗನ್ಮ್ಯಾನ್ಗಳನ್ನ ಇಟ್ಕೊಂಡಿದ್ದಂತ. ಸತೀಶ್ ರೆಡ್ಡಿ ಈಸ್ ಇಂಡಿವಿಜುವಲ್ ಪರ್ಸನ್, ಈಸ್ ಅ ವೆರಿ ಬಿಗ್ ಬಿಸ್ನೆಸ್ ಮ್ಯಾನ್. ಅವನು 1,000 ಕೋಟಿ ರೂಪಾಯಿ ಕಾಂಟ್ರಾಕ್ಟ್ಗಳು ಮಾಡ್ತಾನೆ. ಅವನು ಇಡೀ ಸೌತ್ ಇಂಡಿಯಾದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಕಾಂಟ್ರಾಕ್ಟ್ಗಳು ಮಾಡ್ತಾನೆ. ಅವ್ನು ಬೇರೆ ಬೇರೆ ರಾಜ್ಯಗಳು ಟ್ರಾವೆಲ್ ಮಾಡುವಾಗ ಅವ್ನ ಸೆಕ್ಯೂರಿಟಿ ಪರ್ಪಸ್ ಅವ್ನು ಇಟ್ಕೊಂಡಿರ್ಬೋದು. ಅದನ್ನ ನನಗೆ ಪ್ರಶ್ನೆ ಮಾಡಿದ್ರೆ ಆಸ್ ಎ ಇಂಡಿವಿಜುವಲ್ ನೀವು ಅವನಿಗೆ ಪ್ರಶ್ನೆ ಮಾಡಬೇಕಾಗುತ್ತೆ. ಇಲ್ಲ, ನಾನು ಶಾಸಕರಾಗಿ ನಿಮ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಪ್ರಶ್ನೆ ಕೇಳ್ತಿದ್ದೀನಿ. ಸರ್ಕಾರ ನಿಮ್ದಿದೆ, ಹೋಮ್ ಮಿನಿಸ್ಟ್ರಿ ನಿಮ್ಮ ಸರ್ಕಾರದ ಅಂದ್ರೆ ನಿಮ್ಮ ಪಕ್ಷ ನಡೆಸ್ತಾ ಇರುವ ಸರ್ಕಾರದ ಕೈಯಲ್ಲಿದೆ. ಹಿಂಗಿರುವಾಗ್ಲೂ ಕೂಡ ಬಳ್ಳಾರಿಯಲ್ಲಿ ಒಬ್ಬ ಅಮಾಯಕ ಕಾರ್ಯಕರ್ತನ ಜೀವಕ್ಕೆ ಭದ್ರತೆ ಇಲ್ಲ ಅಂತಂದ್ರೆ ಹೊಣೆಗಾರಿಕೆ ನಿಮ್ ಸರ್ಕಾರದ್ದು, ಶಾಸಕರಾಗಿ ನಿಮ್ಮದು ಅಲ್ವಾ? ಅಲ್ಲ ಮೇಡಮ್, ಈಗ ಇದು ಚೆನ್ನಾಗಿದೆ. ಅವನ್ನ ಬಲಿ ತಗೊಂಡಿರೋದು ಏನು ಆ ಘಟನೆಯಲ್ಲಿ ನಡೆದಿದೆ ಅಂತೇಳಿ ನನಗೆ ಗೊತ್ತಿದೆ. ಬಲಿ ತಗೊಂಡಿದ್ದಾರೆ, ಯಾರ ಕೈಯಲ್ಲಿ ಏನ್ ತಗೊಂಡು ಏನ್ ಮಾಡಿದಾರೆ ಅಂತ ಕೂಡ ನನಗೆ ಗೊತ್ತಿದೆ. ನನ್ನ ಹುಡುಗ ಬಲಿಯಾದ್ರು ನಾವ್ ಇಷ್ಟು ಪೇಷನ್ಸ್ ಆಗಿ ಕುಂತರು, ಅವರು ಇಷ್ಟು ಪ್ರೆಸ್ ಮೀಟ್ಗಳು ಮಾತಾಡಿ ನಮ್ಮ ತಂದೆ ಅಷ್ಟು ದೊಡ್ಡ ವ್ಯಕ್ತಿ, ಅಷ್ಟು ಸಾವಿರಾರು ಕೋಟಿ ಆಸಾಮಿ ನಮ್ಮ ತಂದೆ ಕಷ್ಟ ಬಿದ್ದು ಮೇಡಮ್, 0 ಇಂದ ನಮ್ಮ ತಂದೆ ಇವತ್ತು ಕಷ್ಟ ಬಿದ್ದು ಇವತ್ತುವರೆಗೆ ಇಷ್ಟು ಹೆಸರು ಮಾಡಿದಂತವ್ರು ನಮ್ಮ ತಂದೆ ಬಗ್ಗೆ ಮಾತಾಡಿದ್ರು. ನಾನು ಎಷ್ಟು ಪೇಷನ್ಸ್ ಆಗಿ, ಯಾಕಂದ್ರೆ ಒಂದು ಕಲ್ಚರ್ ನಮ್ಮ ಮನೆಯಲ್ಲಿ ಕಳ್ಸಿರ್ತಾರೆ ಅಂತ ನಾನು ಸುಮ್ಮನಿದ್ರು. ನೀವು ಅದೇ ರೀತಿಯಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ನಾವು ಅಲ್ಲಿ ಹೋದಾಗ ಅವರು ಮನೆಯಲ್ಲಿ ಅಷ್ಟು ಸಾವಿರಾರು ಜನ ಇಟ್ಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಮೇಡಮ್. ನಮ್ಮ ಹುಡುಗನ್ ಸಾಯಿಸಿದ್ದಾರೆ, ಸತ್ತೋಗಿದ್ದಾನೆ. ಯಾವ ರೀತಿಯಲ್ಲಿ ತನಿಖೆ ನಡೀತಿದೆ, ಯಾವ ರೀತಿಯಲ್ಲಿ ಯಾರ ಕೈಯಿಂದ ಏನ್ ತಗೊಂಡು ಏನ್ ಮಾಡಿದಾರೋ ನಾಳೆ ತನಿಖೆಯಲ್ಲಿ ಹೊರಗೆ ಬರುತ್ತಂತೇಳಿ ನಾವು ಹೇಳ್ತಿರಾಗ ನಾನು ಇನ್ನ ಇದಕ್ಕೆ ಮಿಕ್ಕಾಗಿ ಏನ್ ಹೇಳ್ಬೇಕು ಮೇಡಮ್? ನೀವೇ ನಿಮ್ಗೆ ಗೊತ್ತಿದೆ ಭರತ್ ರೆಡ್ಡಿ ಅವರೇ, ಇದೇ ಬಳ್ಳಾರಿಯಲ್ಲಿ ಈ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನೋ ಸಾಮ್ರಾಜ್ಯದ ಕೋಟೆಯನ್ನ ಕೆಡವಲಿಕ್ಕೆ ಸಿದ್ದರಾಮಯ್ಯನವರು ತೊಡೆ ತಟ್ಟಿ ಪಾದಯಾತ್ರೆಯನ್ನ ಮಾಡಿದ್ರು. ಅದಾದ್ಮೇಲೆ ಯಾರೆಲ್ಲ ಆಚೆ ಹೋದ್ರು, ಜೈಲಿಗೆ ಹೋದ್ರು, ಬಳ್ಳಾರಿ ಜಿಲ್ಲೆಯಿಂದಲೇ ಆಚೆ ಹೋದ್ರು, ಅದೆಲ್ಲ ನೀವು ಗಮನಿಸಿದ್ದೀರಿ. ಶಾಂತವಾಯ್ತಪ್ಪ ಬಳ್ಳಾರಿ, ನಾರ್ಮಲ್ ಆಗ್ತಿದೆ ಬಳ್ಳಾರಿ ಅನ್ನುವಾಗ ಮತ್ತೆ ಗನ್ ಘರ್ಜನೆ ಆಗ್ತಾ ಇದೆ. ಅಲ್ಲಿನ ಶಾಸಕರಾಗಿ ನಿಮ್ ಜವಾಬ್ದಾರಿ ಅಲ್ವಾ ಅನ್ನೋ ನನ್ನ ಪ್ರಶ್ನೆ ಉದ್ದೇಶ ಆಗಿತ್ತು. ಸಿದ್ದರಾಮಯ್ಯನವರ ಕನಸಿನ ಬಳ್ಳಾರಿ, ಯಾವ ರಿಪಬ್ಲಿಕ್ ಆಫ್ ಬಳ್ಳಾರಿಯ ಕೋಟೆಯನ್ನ ಕೆಡವಿದ್ರು ಸಿದ್ದರಾಮಯ್ಯನವರು, ಇವತ್ತು ಅವ್ರದೇ ನೇತೃತ್ವದ ಸರ್ಕಾರದಲ್ಲಿ ಆಗ್ತಿರೋದೇನು? ಸಿದ್ದರಾಮಯ್ಯನವರ ಕನಸಿನ ಬಳ್ಳಾರಿ ಮೇಡಮ್, ನನಗೆ ಸಿದ್ದರಾಮಯ್ಯವರ ಕನಸಿನ ಬಳ್ಳಾರಿನೇ ನಾವು ಇವತ್ತುವರೆಗೆ ಒಂದು ಗಲಾಟೆ ಇಲ್ದಂಗೆ ಏನಿಲ್ದಂಗೆ 2.5 ವರ್ಷದಿಂದ ನಾವು ನಡ್ಸ್ಕೊಂಡ್ ಬಂದಿವಿ. ಇವ್ರ ಉದ್ದೇಶ ಏನು? ಬಳ್ಳಾರಿ ಅಭಿವೃದ್ಧಿ ಆಗ್ತಿದೆ, ಅದ್ರ ಜೊತೆಗೆ ವಾಲ್ಮೀಕಿ ಅವರು ದೊಡ್ಡ ಕಾರ್ಯಕ್ರಮ ನಡೀತಿದೆ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ನಿಮಗೆ ಪಾಯಿಂಟ್ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮೇಡಮ್. ಅವ್ರಿಗೆ ಒಂದು ಇಲ್ಲಿಗಲ್ ಮೈನಿಂಗ್, ನಾನೊಂದು ಇದರಲ್ಲಿ ಅಸೆಂಬ್ಲಿಯಲ್ಲಿ ಒಂದು ಮಾತಾಡಿರ್ತೀನಿ, ಕರ್ನಾಟಕ ಗಡಿ ಭಾಗವನ್ನು ಆಂಧ್ರಕ್ಕೆ ಸೇರಿಸಿದ್ದವ್ರು ನೀವೇನ್ ಮಾತಾಡ್ತೀರಿ, ನಿಮ್ ನೈತಿಕತೆ ಏನಿದೆ ಅಂತೇಳಿ. ಅದೇ ರೀತಿಯಲ್ಲಿ ಮೊನ್ನೆ ಒಂದು ಜಡ್ಜ್ಮೆಂಟ್ ಆಗುತ್ತೆ, ಅವ್ರಿಗೆ 7 years ಲೈಫ್ ಕನ್ವಿಕ್ಷನ್ ಆಗುತ್ತೆ. ಆದ್ಮೇಲೆ ಹೈಕೋರ್ಟ್ಗೆ ಹೋಗ್ತಾರೆ, ಸ್ಟೇ ತಗೊಂತಾರೆ, ಅದು ವಿಚಾರ ಬೇರೆ. ಅದಾದ್ಮೇಲೆ ಇನ್ನೊಂದು ಕೇಸು ಸುಪ್ರೀಂ ಕೋರ್ಟ್ ಒಂದು ಕಮಿಟಿಯನ್ನು ಮಾಡುತ್ತೆ, ಜಸ್ಟಿಸ್ ನನ್ನ ಇಟ್ಕೊಂಡು ಒಂದು ಕಮಿಟಿಯನ್ನ ಹಾಕುತ್ತೆ. ಏನಂತ, January 5th ಒಳಗಡೆ ನೀವು ನಮಗೆ ಅಲ್ಲಿ ಆಂಧ್ರ ರಾಜ್ಯಕ್ಕೆ ಬಾರ್ಡರ್ ಏನನ್ನ ಡಿಸ್ಪ್ಯೂಟ್ ಇದ್ರೆ ಅದನ್ನ ಮತ್ತೆ ಈ ಮೈನಿಂಗ್